ವಾಹನ ಮಾಲೀಕರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಏಪ್ರಿಲ್ 1ರಿಂದ ಉತ್ಪಾದನಾ ಕಂಪನಿಗಳು ವಾಹನಗಳ ಮಾರಾಟ ದರವನ್ನು ಹೆಚ್ಚಿಸಲು ನಿರ್ಧರಿಸಿದ್ದು ಗ್ರಾಹಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೌದು, ಕೇಂದ್ರ ಸರ್ಕಾರ ಈಗಾಗಲೇ ಹಳೆ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಶುಲ್ಕವನ್ನು ಹೆಚ್ಚಿಸಿ ಪ್ರಕಟಣೆಯನ್ನು ಹೊರಡಿಸಿದೆ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೆಲ ವಾಹನಗಳ ಮೇಲೆ ತೆರಿಗೆಯನ್ನು ಹೆಚ್ಚಿಸಿ ತಿದ್ದುಪಡಿಯನ್ನು ಜಾರಿಗೊಳಿಸಿದೆ. ಇದರ ಮಧ್ಯೆ ಏಪ್ರಿಲ್ 1ರಿಂದ ಉತ್ಪಾದನಾ ಕಂಪನಿಗಳು ವಾಹನಗಳ ಮಾರಾಟ ದರವನ್ನು ಹೆಚ್ಚಿಸ್ತಾ ಇರೋದ್ರಿಂದ ರಾಜ್ಯದಲ್ಲಿ ವಾಣಿಜ್ಯ ಬಳಕೆಯ ಖರೀದಿ ಇನ್ನಷ್ಟು ದುಬಾರಿಯಾಗಿ ಹೋಗಲಿದೆಯಂತೆ. ಹೌದು, ವಾಣಿಜ್ಯ ಬಳಕೆ ವಾಹನಗಳಾದಂತಹ ಕಟ್ಟಡ ಸಾಮಗ್ರಿ ಸಾಗಿಸುವಂತಹ ವಾಹನಗಳ ತೆರಿಗೆಯನ್ನ ಶೇಕಡ 6% ಶೇಕಡ 8%ಗೆ ಏರಿಸಲಾಗಿದೆ. ಇದಲ್ಲದೆ ಕ್ಯಾಬ್ಗಳಿಗೆ ಪೂರ್ಣಾವಧಿ ತೆರಿಗೆಯನ್ನು ವಿಧಿಸಿದ್ದು 10 ಲಕ್ಷದ ಒಳಗಿನ ವಾಹನಕ್ಕೆ ಶೇಕಡ 5% ತೆರಿಗೆಯನ್ನು ವಿಧಿಸಲಾಗಿದೆ. ಇನ್ನು 10ರಿಂದ 15 ಲಕ್ಷದ ವಾಹನಗಳಿಗೆ 9% ತೆರಿಗೆಯನ್ನು ವಿಧಿಸಲಾಗಿದೆ. ಇನ್ನು 15 ಲಕ್ಷ ಮೇಲ್ಪಟ್ಟಂತಹ ವಾಹನಗಳಿಗೆ ಶೇಕಡ 15% ಜೀವಿತಾವಧಿ ತೆರಿಗೆಯನ್ನು ನಿಗದಿಪಡಿಸಲಾಗಿದೆ. ಇನ್ನು 25 ಲಕ್ಷ ಮೇಲ್ಪಟ್ಟಂತಹ ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಶೇಕಡ 10% ತೆರಿಗೆಯನ್ನು ವಿಧಿಸುವಂತೆ ನಿಯಮವನ್ನು ಜಾರಿ ಮಾಡಲಾಗಿದ್ದು ಯುಗಾದಿ ನಂತರ ವಾಣಿಜ್ಯ ವಾಹನಗಳ ಬೆಲೆ ಭಾರಿ ದುಬಾರಿಯಾಗಿ ಹೋಗಲಿದೆ.